ಏನು ಇಲ್ಲಿವರೆಗೂ ಬಂದಿದ್ಯಾ? ಏನಾದರೂ ಹೊಸ ಅಸ್ತ್ರ ಇಟ್ಟಿದ್ಯಾ? ನನ್ನ ಅಂಕಲ್ ಜೊತೆ ಮಾತಾಡಬೇಕಿತ್ತು. ಅವ್ರು ಇವಾಗ ಸಿಟ್ಟು ಮಾಡ್ಕೊಂಡಿದ್ದಾರೆ. 1-2 ದಿನ ಸುಮ್ಮನಿರು. ಹೇಗೂ 16ಕ್ಕೆ ಡಿವೋರ್ಸ್ ಅಂತ ಕೋರ್ಟಿಂದ ಆರ್ಡರ್ ಬಂದಿದ್ದಾರೆ. ಅಂಕಲ್ಗೆ ಹೇಳಬೇಕು, ಶಶಾಂಕ್ ಅವರ ಮದುವೆ ಕರೆದಿದ್ದು ನಾನು, ಆರ್ತಿ ಆಂಟಿ ಅಲ್ಲ ಅಂತ. ಆಮೇಲೇನು? ಅವ್ರಿಗೆ ಆಂಟಿ ಮೇಲಿರೋ ತಪ್ಪು ಭಾವನೆ ಹೋಗಬೇಕು. ಅದರಿಂದ ಏನಾಗುತ್ತೆ ಹೇಳೆ? ಅವರಿಬ್ಬರದು ಡಿವೋರ್ಸ್ ಆಗೋದು ತಪ್ಪತ್ತೆ. ತಲೆಗಿಲೆ ಕೆಟ್ಟಿದ್ದೇನೆ. ಏನು ಮಾಡಕ್ಕೆ ಹೊರಟಿದ್ಯಾ? ಆರ್ತಿ ಆಂಟಿ ಸೂರ್ಯ ಅಂಕಲ್ನ ಒಂದು ಮಾಡಕ್ಕೆ ಹೊರಟಿದ್ದೀನಿ. ನಿನ್ನ ಬುದ್ಧಿಗಿಷ್ಟು ಕುಂಬಾರಂಗೆ ವರ್ಷ ಆದರೆ ದೊಣ್ಣೆ ನಿಮಿಷ ಅಂದಂಗೆ ನಿಮ್ಮ ತಂದೆ ಗೊತ್ತಾದ್ರೆ ಏನಾಗುತ್ತೆ? ಯಾರಿಗಾದ್ರೂ ಗೊತ್ತಾಗ್ಲಿ, ಏನಾದರೂ ಆಗಲಿ ಅರ್ಪಿತಾ, ಅವರಿಬ್ಬರು ಒಂದಾಗೋದಕ್ಕೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ನಿನಗೆ ಯಾಕೆ ಬಂದಿತ್ತೆ ದುಷ್ಟಬುದ್ಧಿ? ದುಷ್ಟಬುದ್ಧಿ ಇತ್ತು, ಇವಾಗ ತಿತ್ಕೋತಾ ಇದ್ದೀನಿ. ಬೇಡವೇ ಹೀರೋಯಿನ್ ಆಗೋ ಹುಚ್ಚು? ಹೀರೋಯಿನ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ವಿಲ್ಲನ್ ಆಗಲ್ಲ. ಹೊಸ ವರ್ಷನಾ? ಮದುವೆ ಆಗ್ತಿದ್ಯಾ? ನಾಳೆ ದಿನ ನಿನ್ನ ಮೇಲೆ ಆಪಾದನೆ ಬರಬಾರ್ದು ಅಂತ ಈ ನಾಟಕನ? ನೀವೇನಾದರೂ ಅಂದ್ಕೊಳ್ಳಿ, ನನಗದು ಬೇಕಿಲ್ಲ. ಆದರೆ ನಾನು ಬದಲಾಗಿರೋದಂತೂ ನಿಜ. ನೀವು ನಂಬಲಿ ಅಂತ ನಿರೂಪಿಸ್ತಾ ಕೂತ್ಕೊಳ್ಳೋಕ್ಕೆ ನನಗೆ ಟೈಮ್ ಇಲ್ಲ. ಮುಖ್ಯವಾಗಿ ಆರ್ತಿ ಆಂಟಿ ಸೂರ್ಯ ಅಂಕಲ್ ಒಂದಾಗಬೇಕು. ಅಂಕಲ್ ಮನಸ್ಸಲ್ಲಿರೋ ವಿಷ ಕರಗಬೇಕು. ಅಲ್ಲಿವರೆಗೂ ಅವ್ರ ಹಿಂದೆನೇ ಸುತ್ತುತ್ತಾ ಇರ್ತೀನಿ, ಭೂತದ ಥರ. ಇವತ್ತು ಮುಖ ಕೊಡದೆ ಮಾತಾಡದೆ ಇರಬಹುದು, ಆದರೆ ಅಂಕಲ್ಗೆ ಸತ್ಯ ಹೇಳಿ ಒಳ್ಳೇದಾಗೋ ಹಾಗೆ ಮಾಡೇ ಮಾಡ್ತೀನಿ.